ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವ. ವೈದ್ಯೋ ನಾರಾಯಣೋ ಹರಿಹಿ ಎಂಬಂತೆ ಯಾವುದು ಮಾಡಬೇಕಿದ್ದರೂ ಕೂಡ ನಮಗೆ ಶರೀರದಲ್ಲಿ ಸೌಖ್ಯ ಮುಖ್ಯ ಬೇಕಾದದ್ದು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತೇಳಿ, ಧರ್ಮ ಸಾಧನೆ ಮಾಡಬೇಕಾದ್ರೆ ಶರೀರ ಚೆನ್ನಾಗಿರಬೇಕು. ಈ ಶರೀರ ಚೆನ್ನಾಗಿರಬೇಕಾದ್ರೆ ನಮ್ಮ ಇತಿಮಿತಿಯಾದ ಆಹಾರ ಹಾಗೂ ಆರೋಗ್ಯವನ್ನು ಕಾಪಾಡಿಕೊಳ್ಳುವಿಕೆ ಇದೆಲ್ಲ ಹಿಂದಿನ ಋಷಿ ಮುನಿ ಪರಂಪರೆಯಿಂದ ಬಂದಂತಹ ವಿಚಾರಗಳು. ಅದನ್ನು ಈಗಿನ ಈ ಕಲಿಯುಗದಲ್ಲಿ ಎಲ್ಲ ಮನುಷ್ಯನಿಗೆ ಸೌಕರ್ಯಗಳೆಲ್ಲ ಬಂದ ಕಾರಣ ಇವತ್ತು ಪ್ರಾತಃ ಕಾಲದಿಂದ ಪ್ರಾರಂಭ ಮಾಡಿ ರಾತ್ರಿ ತನಕ ಎಲ್ಲರೂ ಜೀವನ ಜಂಜಾಟದಲ್ಲಿ ಹೋರಾಟದಲ್ಲೇ ದುಡಿಯುವ ಹಾಗೆ ಆಗಿದೆ. ಮೊದಲಿನ ಕಾಲದಲ್ಲಿ ಎಷ್ಟು ದೂರ ಹೋಗೋದಾದರೂ ಕೂಡ ನಡ್ಕೊಂಡೇ ಹೋಗುವಂತಹ ಪದ್ಧತಿ ಇತ್ತು. ಈಗ ಇಲ್ಲಿಂದ ಕೇವಲ ಒಂದು ಫರ್ಲಾಂಗ್ ದೂರ ಹೋಗಬೇಕಾದ್ರೂ ನಾವು ಏನಾದರೂ ವಾಹನ ಉಂಟಾ ಅಂತ ಹೇಳಿ ವಾಹನಕ್ಕೆ ಅಂಗಲಾಚುತ್ತೇವೆ. ಆದ್ದರಿಂದ ಇವತ್ತು ಏನು ಹಿಂದಿನ ಪದ್ಧತಿಯಂತೆ ನಾವು ನಡೆಯುವಿಕೆ ಉಂಟೋ ಆ ನಡೆಯುವಿಕೆ ಮಾಡದೆ ಆಹಾರ ಪದ್ಧತಿಯಿಂದ ವಿಶೇಷವಾಗಿ ನಮ್ಮ ಅನಾರೋಗ್ಯಗಳೆಲ್ಲ ಬಂದು ಕೊನೆಗೆ ಡಾಕ್ಟ್ರುಗಳೇ ನಮಗೆ ನೀವು ಇಷ್ಟು ಸಮಯ ನಡೆಯಿರಿ, ಈ ಆಹಾರವನ್ನು ಕಡಿಮೆ ಮಾಡಿ ಅಂತ ಹೇಳುವ ವಿಚಾರಕ್ಕೆ ಬಂದಿದೆ. ಆದ್ದರಿಂದ ಲಂಘನಂ ಪರಮೌಷಧ ಅಂತೇಳಿ ಶರೀರದಲ್ಲಿ ನಾವು ಆರೋಗ್ಯವನ್ನು ಕಾಪಾಡಬೇಕಾದ್ರೆ ಎಷ್ಟು ಇತಿಮಿತಿಯಾದ ಆಹಾರವನ್ನು ಸ್ವೀಕರಿಸ್ತೇವೆಯೋ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಮ್ಮ ಧರ್ಮಶಾಸ್ತ್ರದಲ್ಲಿ ಕೂಡ ಏಕಾದಶಿ ಶುದ್ಧ ಉಪವಾಸ ಮಾಡಬೇಕು ಅಂತ ಹೇಳ್ತದೆ. ವೈದ್ಯಕೀಯ ಶಾಸ್ತ್ರದಲ್ಲಿ ಕೂಡ ಆಹಾರವನ್ನು ಕಡಿಮೆ ಮಾಡಿ ಅಂತ ಹೇಳ್ತದೆ. 15 ದಿವಸಕ್ಕೆ 1, ತಿಂಗಳಿಗೆ 2 ಆ ಏಕಾದಶಿ ಶುದ್ಧ ಉಪವಾಸ ನಿರ್ಜಲವಾಗಿ ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಆದ್ದರಿಂದ ಇವತ್ತು ಪುತ್ತಿಲ ಪರಿವಾರದವರು ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳು ಸೇರಿ ಇವತ್ತಿನ ದಿವಸದಲ್ಲಿ ಏನೊಂದು ಶಿಬಿರವನ್ನು ಸಂಯೋಜನೆ ಮಾಡಿದ್ದಾರೋ ಇದು ಜನತೆಗೆ ತುಂಬ ಹಿತವಾದಂತಹ ಕಾರ್ಯಕ್ರಮ. ಇದಕ್ಕೆ ನನಗೆ ಪಾಲು ಪಡೆಯರೆ ಭಾರಿ ಸಂತೋಷ ಒಂದುಂಟು. ಇಂದಿನ ಉದ್ದೇಶದ ಪಂಡಿತಂಡ ಪುತ್ತಿಲ ಸೇವಾ ಟ್ರಸ್ಟ್ದ ಬಹುಮುಖಿ ಯೋಜನೆ ಗ್ರಾಮಗಳ ಆರೋಗ್ಯ ತಲುಪಿಸೋಡು, ಗ್ರಾಮಗಳ ಹಿಂದುತ್ವ ಬೆಳಗೋಡು, ಗ್ರಾಮಗಳ ನಿರಾಶ್ರಿತರಾನೆಗಳ ಆಶಯ ಕೊಡು ಬಂದ ಈ ಉದ್ದೇಶಡು ಆಶೀಲ ಪುತ್ತಿಲ ಪರಿವಾರ ಟ್ರಸ್ಟ್ದ ಸಂಚಾಲಕರಾಯನ ಶ್ರೀ ಅರುಣಕರ ಪುತ್ತಿಲ ನೇತೃತ್ವಡು ಸೇವಾ ಟ್ರಸ್ಟ್ ಅವಿರತ ಶ್ರಮ ಪಡೊಂದುಂಡು. ಪ್ರತಿ ಗ್ರಾಮಗಳ ಈತ ತೋದಿಪಾರೆ ಪ್ರತಿ ಗ್ರಾಮಡ್ಲ ಈ ಆರೋಗ್ಯ ಶಿಬಿರನ ಆಚರಣೆ ಮಲ್ತೊಂದುಂಡು. ಅವತ್ತ ಧಾರ್ಮಿಕ ಶಿಕ್ಷಣ ಅವಡು ಆತನ ಆ ಗ್ರಾಮೋಡಿತ್ತನ ಅತಿ ಹಿಂದುಳಿದ ಅಥವಾ ನಿರಾಶ್ರಿತರಿಗೆ ಆಶಯ ಕೊರ್ಪುನಂಚಿನ ಬಹುಮುಖ ಪ್ರತಿಭೆಯ ಕಾರ್ಯಕ್ರಮ ನಡೆತುಂದುಂಡು. ಐಟು ನಂಗೆ ಈ ಪಾಲು ಪಡೆಯರೆ ಸಂತೋಷ ಒಂದುಂಡು. ಈ ಗ್ರಾಮೋಡು ಈ ಬಡವೇರು ಇತ್ತಿಂದಾಂಡ ಅಕ್ಲೆಗೆ ಗೊತ್ತಿ ಪೂಜಿ ಏಪ BP ಬತ್ತದ ತರೆಕ್ಕೆ ಬರ್ತುಂಡ ಅಪ್ಪಗನೆ ಮಾತ್ರ ಗೊತ್ತಾಪನಾಗ BP ಇತ್ತಿನ ಬನ್ಪಣ ಅವತ್ತಂದೆ ಶುಗರ್ ಅಂಡಲ ಪಡಿಕೆ ಮೈಪನಗೊಲ್ಲ ಪಿಜಿನ್ ಸೋರ್ನ ಪಣಪೇರು ಹಳ್ಳಿದಕ್ಲಾಗಿ ಶುಗರ್ ಆತನಿಂದ ಅವತ್ತಂದೆ ನಮ್ಮ ಆರೋಗ್ಯನ ಟೆಸ್ಟ್ ಮನ್ಪುಣಂಚಿನ ಅಕ್ಲಿಗೆ ಅವಕಾಶಲೆದ್ದಿ ಆತನ ಐಕ್ ಗೊಡವೆಲೆದ್ದಿ ಐಕ್ ಬಡಾದೆ ಈ ಒಂಜಿ ಗ್ರಾಮೋಡು ಇಂಚಿನ ಕಾರ್ಯಕ್ರಮ ಮಾತ ನಡತ್ನಿದ್ದಿ ಪುನಗ ನಮ್ಮ ಮಾತ ಜವನರ್ನ ಆತನ ಸೇವಾ ಟ್ರಸ್ಟ್ ದಕ್ಕಲ್ನ ಈ ಹಳ್ಳಿಡು ಇಂಚಿನೇಕ್ ಏರು ಒತ್ತುಕೊರ್ ಪೂಜಾರ ಆಕ್ಲೇನು ಒಯ್ತೊಂದು ಬತ್ತದು ಇಂದೇನ ಸೇವಾ ಸೌಲಭ್ಯ ಪಡೆವಡು ಪನ್ಪುನ ಆಕ್ಳಿಗೆ ಜಾಗೃತಿ ಮೂಡಿಸಂಡ ನಮ್ಮ ಏತೋ ಆರೋಗ್ಯ ಸುಧಾರಣೆ ಸಾಧ್ಯತೆ ಉಂಡು. ಇದ್ದಿನ ಒಂಜಿ BP ಉಂಡ ಆತನ ಚಕ್ ಮನ್ಪುನ ಆತನ ಒಂಜಿ ಶುಗರ್ ಉಂಡ ಚಕ್ ಮನ್ಪುನ ಆ ಕಾರ್ಯಕ್ರಮ ಹಿರಿಯ ಕಲಡಿ ಇದ್ದಿ ಆ ದುಂಬದ ಕಲಡಿ ಇಜ್ಜಂಡಪ್ಪ ಅಗತ್ಯಲ್ಲ ಇದ್ದಂಡು ಆತನ ಇತ್ತೆ ಆ ಆಹಾರಡು ಮಾತ ಮಿಶ್ರ ಬೆರೆಸೊಳಿಗೆ ಇತ್ತನ ಬಗ ಅವು ಭಾರಿ ಅಗತ್ಯ ಉಂಡು. ಅಂಚಾದಿ ಪುನಗ ಈ ಒಂಜಿ ಕಾರ್ಯಕ್ರಮ ಈ ಮೂಲು ನೆಕ್ಕಿಲಾಡಿ ಭಾರಿ ವಿಜೃಂಭಣೆ ಹಿಡಿದ ಮಾತೆಲ್ಲ ಕಾಂಟ್ಯಾಕ್ಟ್ ಮಲ್ತದ ನಡೆಸ್ಪಡ್ದಿರಿ
ఆయన ಕಾರ್ಯಕರ್ತರ ಪುತ್ತಿರ ಸೇವಾರ್ಶನ ಮೆಕ್ಕಿಲಾಡಿದ ಕಾರ್ಯಕರ್ತರಿಗೆ ಬುಕ್ಕ ಮುಲ್ಪದ ಸಾರ್ವಜನಿಕರಿಗೆ ಯಾನೆ ಪುತ್ತಿಲ ಪರಿವಾರ ಟ್ರಸ್ಟ್ದ ಪರವಾದ ಯಾನೆ ಅಭಿನಂದನೆ ಸಲ್ಲಿಸವೆ ಅಂಚನೆ ಎಂಕ ನಿಗ್ಲೆಂಬುದು ಬೇತೆ ಕಾರ್ಯಗಳು ಪೋಯ್ರೆತ್ತಿನ ನಿಗ್ಲ ಕ್ಷಮೆ ಕೆನೊಂದು ಎಂಕ ಅನುಮತಿ ಕೊಡೋದು ಕೆನೊಂದು ಎನ್ನ ರಡ್ಡು ಪಾತ್ರ ಅಂತ. ಜೈ ಹಿಂದ್. ಬಂದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊಟ್ಟ ಮೊದಲಾಗಿ ಈ ಒಂದು ಶಿಬಿರವನ್ನು ಆಯೋಜಿಸಿದ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ಅಭಿನಂದನೆಗಳು. ನಾವು ಯನಪಯದಿಂದ ನಮ್ಮ ಟೀಮ್ ಜೊತೆ ನಮ್ಮ ಡೆಂಟಲ್ ವ್ಯಾನನ್ನು ಕೂಡ ಇಲ್ಲಿ ತಂದಿರುತ್ತೇವೆ. ಇಲ್ಲಿ ಇವತ್ತು ನಿಮ್ಮ ಬಾಯಿಯ ತಪಾಸಣೆ ಮಾಡಲಾಗುವುದು ಹಾಗೂ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ಅಂದರೆ ಹಲ್ಲಿನ ಕ್ಲೀನಿಂಗ್, ಹಲ್ಲಿನ ಫಿಲ್ಲಿಂಗ್ಗಳು ಹಾಗೂ ಹಲ್ಲು ತೆಗೆಯುವ ಟ್ರೀಟ್ಮೆಂಟ್ ಕೂಡ ನಾವು ಮಾಡಿಕೊಡುತ್ತೇವೆ. ಇನ್ನು ಮಿಕ್ಕಿದ್ದ ಕಾಂಪ್ರಿಹೆನ್ಸಿವ್ ಟ್ರೀಟ್ಮೆಂಟ್ ಅಂದರೆ ಯಾವ ಕೇಸ್ಗೆ ಎಕ್ಸ್ರೇ ಬೇಕೋ ಅಥವಾ ರೂಟ್ ಕೆನಾಲ್ ಟ್ರೀಟ್ಮೆಂಟ್, ಹಲ್ಲಿನ ಸರಿಗೆದು ಟ್ರೀಟ್ಮೆಂಟ್, ಇದಕ್ಕೆಲ್ಲ ನೀವು ಯನಪಯ ಡೆಂಟಲ್ ಕಾಲೇಜ್ ದೇರ್ಲಕಟ್ಟೆ ಇಲ್ಲಿ ಬರಬೇಕಾಗುತ್ತದೆ. ನಾವು ನಮ್ಮ ಗ್ರೀನ್ ಕಾರ್ಡನ್ನು ನಿಮಗೆ ಕೊಡುತ್ತೇವೆ. ಆ ಗ್ರೀನ್ ಕಾರ್ಡನ್ನು ನೀವು ಡೆಂಟಲ್ ಕಾಲೇಜ್ಗೆ ಇಟ್ಕೊಂಡು ಬಂದರೆ ಎಲ್ಲ ಟ್ರೀಟ್ಮೆಂಟ್ ಉಚಿತವಾಗಿ ಲಭ್ಯವಿರುತ್ತದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನೆರೆದಿರುವ ಸಭಿಕರೇ, ಪುತ್ತಿರ ಪರಿವಾರ ಸೇವಾ ಟ್ರಸ್ಟ್ ಹಾಗೂ ಏನಪೋಯ ವಿದ್ಯಾಸಂಸ್ಥೆ ಹಾಗೂ KS ಹೆಗ್ಡೆ ಚಾರಿಟೇಬಲ್ ಟ್ರಸ್ಟ್ ಇದರ ಕಡೆಯಿಂದ ನಡೆಯುವಂಥ ಈ ಆರೋಗ್ಯ ತಪಾಸಣಾ ಶಿಬಿರವನ್ನು ಪ್ರಯೋಜನವನ್ನು ಎಲ್ಲರೂ ಪಡೆಯಬೇಕು. ಹಾಗೂ ವಯೋಸಹಜವಾದಂತಹ ಕಾಯಿಲೆಗಳಾದ ಮಧುಮೇಹ, ರಕ್ತದೊತ್ತಡ ಮುಂತಾದವುಗಳಿಗೆ ಉಚಿತ ತಪಾಸಣೆ ಹಾಗೂ ಅರ್ಹ ವ್ಯಕ್ತಿಗಳಿಗೆ ECG ಸೌಲಭ್ಯ ಇದನ್ನು ಇಲ್ಲಿ ನಾವು ಆಯೋಜಿಸಿದ್ದೇವೆ. ಹಾಗೆಯೇ ಇಲ್ಲಿ ಚರ್ಮರೋಗ, ಕಿವಿ, ಗಂಟಲು, ಮೂಗು ಮುಂತಾದ ದೋಷಗಳಿಗೆ ಅಗತ್ಯ ಆರೋಗ್ಯ ಸಲಹೆಗಳನ್ನು ಕೂಡ ನೀಡಲಾಗುತ್ತದೆ. ಮುಖ್ಯವಾಗಿ ಈ ನೇತ್ರ ದೋಷ ಮತ್ತು ಈ ಕ್ಯಾಟರಾಕ್ಟ್ ಅಂತ ನಾವು ಏನು ಹೇಳ್ತೇವೆ, ಈ ಕಾಯಿಲೆ ಇದ್ದವರಿಗೆ ಅಂದರೆ ಕಾಯಿಲೆ ಇದ್ದ ಅರ್ಹ ವ್ಯಕ್ತಿಗಳಿಗೆ ನಮ್ಮ ಕ್ಷೇಮ ಹೆಲ್ತ್ ಕಾರ್ಡ್ ಇದರ ಮೂಲಕ KS ಹೆಗ್ಡೆ ಆಸ್ಪತ್ರೆಯಲ್ಲಿ ಉಚಿತ ಕಣ್ಣಿನ ಆಪರೇಷನ್ ಕೂಡ ಮಾಡಲಾಗುವುದು. ಇದರ ಪ್ರಯೋಜನವನ್ನು ಎಲ್ಲರೂ ಪಡೆಯಬೇಕು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ಹೇಳುತ್ತೇನೆ. ಸ್ಪರ್ಧಾತ್ಮಕ ಯುಗದಲ್ಲಿ ಧಾವಿಸುವ ಸಂದರ್ಭದಲ್ಲಿ ನಮ್ಮ ವೈಯಕ್ತಿಕ ಆರೋಗ್ಯವನ್ನು, ನಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಕಡೆಗಣಿಸುವಂತಹ ಅವಕಾಶಗಳೇ ಹೆಚ್ಚಿರುವಂಥ ಸಂದರ್ಭ. ಇಂತಹ ಉಚಿತ ವೈದ್ಯಕೀಯ ಶಿಬಿರಗಳನ್ನು ಆಯೋಜಿಸುವ ಕಾರಣ ಯಾಕೆ ಅಂತ ಹೇಳಿದರೆ, ಇವತ್ತು ನಮ್ಮ ಸಮಾಜದಲ್ಲಿ ಎಲ್ಲಿ ನೋಡಿದರೂ ಕೂಡ ತಮ್ಮ ವೈಯಕ್ತಿಕ ಆರೋಗ್ಯದ ನಿರ್ಲಕ್ಷ್ಯದ ಕಾರಣಕ್ಕಾಗಿ ಹಲವು ಮನೆಗಳು ಕೂಡ ಒಂದಲ್ಲ ಒಂದು ರೀತಿಯ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ಸಂಕಷ್ಟದಲ್ಲಿದೆ. ನಾವು ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾ ಇರ್ಬೋದು, ಪತ್ರಿಕೆಗಳನ್ನು ನೋಡಿದಾಗ ತುಂಬ ಜನರು ನೆರವು ಯಾಚಿಸುವುದನ್ನು ಕೂಡ ನಾವು ಕಾಣ್ತೇವೆ. ಇದಕ್ಕೆಲ್ಲ ಕಾರಣ ಯಾವುದು ಅಂತ ಕೇಳಿದರೆ, ವೈದ್ಯಕೀಯ ಭಾಷೆಯಲ್ಲಿ ಹೇಳುತ್ತಿದ್ದರೆ ನಮ್ಮ ಆರೋಗ್ಯದ ಏರುಪೇರಿಗೆ ಕಾರಣ ಯಾವುದು ಅಂತೇಳಿದರೆ ಹರಿ, ವರಿ ಮತ್ತು ಕರಿ. ವೈದ್ಯರು ಒಪ್ತಾರ ಅಂತೇಳಿ ನಂಬ್ತೇನೆ. ನಾವು ಧಾವಂತದ ಯುಗದಲ್ಲಿದ್ದೇವೆ, ಹರಿಯಲ್ಲಿದ್ದೇವೆ. ಎಲ್ಲವನ್ನು ಇವತ್ತೇ ಮಾಡಿ ಮುಗಿಸಬೇಕು, ಎಲ್ಲವನ್ನು ನನ್ನ ಕೈಯೊಳಗೆ ತಗೊಳ್ಬೇಕು ಅಂತೇಳುವ ಧಾವಂತದ ಯುಗದಲ್ಲಿ ಹೊತ್ತಿಗೆ ಆಹಾರವನ್ನು ತಗೊಳ್ಳುವುದಿಲ್ಲ. ಸರಿಯಾದ ಸಮಯದಲ್ಲಿ ನಮ್ಮ ಮಲಮೂತ್ರಗಳ ವಿಸರ್ಜನೆ ಕೂಡ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಇನ್ನೊಂದು ವರಿ, ಚಿಂತೆ. ನನಗೆ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅವನಷ್ಟು ಸಂಪಾದಿಸಬೇಕು, ಇವನಷ್ಟು ಸಂಪಾದಿಸಬೇಕು, ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಅವನನ್ನು ಮುಗಿಸಬೇಕು, ಅವನನ್ನು ಎಬ್ಬಿಸಬೇಕು. ಎಲ್ಲ ಕಾರ್ಯಕ್ರಮದ ಹರಿಯಲ್ಲಿ, ಆ ವರಿಯಲ್ಲಿ ನಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಕೂಡ ನಾವು ಸ್ವಚ್ಛತೆಯನ್ನು ಅಥವಾ ಒಂದು ಶಿಸ್ತನ್ನು ಕಾಪಾಡದೆ ಬಾಕಿ ಆಗ್ತವೆ. ಇನ್ನೊಂದು ಕರಿ, ನಾವು ತಿನ್ನುವಂಥ ಆಹಾರ ಪದ್ಧತಿಗಳು, ತಿನ್ನುವಂಥ ಆಹಾರಗಳು, ಬೆಳೆಯುವಂಥ ತರಕಾರಿಗಳು ಅಥವಾ ಆಹಾರಕ್ಕೆ ಉಪಯೋಗಿಸುವಂಥ ಮಾಂಸಗಳು ಎಲ್ಲವೂ ಕೂಡ ಈಗ ವಿಷಯುಕ್ತವಾಗಿದೆ. ಈ ಮೂರು ಕಾರಣಕ್ಕಾಗಿ, ಹರಿ ವರಿ ಕಾರಣಕ್ಕಾಗಿ ನಮ್ಮ ಆರೋಗ್ಯದ ಸಮಸ್ಯೆಗಳು ಬರ್ತದೆ. ಇನ್ನೊಂದು ವಿಶೇಷವಾಗಿ ನಮ್ಮ ಯುವ ಜನತೆ,
ಈ ಹರಿಯ ಅಂತ ಧಾವಂತದ ಯುಗದಲ್ಲಿ ಸಂಚಾರದ ಏನು ರೀತಿ ರಿವಾಜುಗಳನ್ನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಪಾಲಿಸದೆ ಆಕ್ಸಿಡೆಂಟಿಗೆ ಒಳಪಟ್ಟು ಅಲ್ಲಿ ಕೂಡ ತಮ್ಮ ಆರೋಗ್ಯದ ಸಮಸ್ಯೆಗೆ ಒಳಗಾಗುವುದನ್ನು ನಾವು ಕಂಡಿದ್ದೇವೆ. ಈ ಎಲ್ಲ ತೊಂದರೆಗಳನ್ನು ನಿವಾರಿಸಲಿಕ್ಕೆ ನಾವು ನಿಯಮಿತವಾಗಿ ನಮ್ಮ ಮನಸ್ಸನ್ನು, ಆರೋಗ್ಯವನ್ನು, ದೇಹವನ್ನು, ಮನವನ್ನು ಶುದ್ಧವಾಗಿರಿಸಿದರೆ ಖಂಡಿತವಾಗಿಯೂ ಆರೋಗ್ಯದ ಸಮಸ್ಯೆಗಳು ಬರುವುದಿಲ್ಲ ಅಂತ ಹೇಳುವುದನ್ನು ಹೇಳ್ತಾ, ನಮ್ಮ ಜೀವನ ನಮ್ಮ ಸ್ವಾರ್ಥಕ್ಕಾಗಿರಬಾರ್ದು. ನಮಗೆ ಕೊಟ್ಟಂತಹ ಪರಮಾತ್ಮ ಕೊಟ್ಟಂತಹ ಈ ಜೀವನದ ಆಯಸ್ಸು ಹರೀಶಣ್ಣ ಹೇಳಿದರು, ನಾವು ಏನು ಸಂಪಾದಿಸ್ತೇವೆ ಅದರಲ್ಲಿ ಒಂದು ಅಂಶವನ್ನು ಪರಿವಾರಕ್ಕೆ, ಪರಿಸರಕ್ಕೆ, ನಮ್ಮ ನೆರೆಕರೆಗೆ ಕೊಟ್ಟಾಗ ನಮ್ಮ ಪರಿಸರ ಅಥವಾ ನಮ್ಮ ಸಮಾಜ ಒಳ್ಳೆ ರೀತಿಯಲ್ಲಿ ಬೆಳೆದಾಗ ನಾವು ಸಂತೋಷ ಪಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್, ನಮ್ಮೂರು ಮೈಂದಡ್ಕ ಮತ್ತು ರಾಜಶ್ರೀ ಅಂಬೆಲ, ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಈಶ್ವರಾಂಬ ಟ್ರಸ್ಟ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೇಷ್ಠ ವೈದ್ಯಕೀಯ ಕಾಲೇಜುಗಳಾದ ಜಸ್ಟಿಸ್ ಕೆ.ಎಸ್. ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ದೇರಳಕಟ್ಟೆ ಮತ್ತು ಯನಪೆಯ ದಂತ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಇವರ ಒಂದು ಸೇವಾ ಮನೋಭಾವಕ್ಕೆ ಮನಸಾರೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ನೆಕ್ಕಿಲಾಡಿ ಪರಿಸರದ ಎಲ್ಲ ವ್ಯಕ್ತಿಗಳು ಈ ಶಿಬಿರದ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ, ವಿಶೇಷವಾಗಿ ಈ ಸೇವಾ ಶಿಬಿರದಲ್ಲಿ ಸೇವೆಯನ್ನು ನೀಡಲಿಕ್ಕೆ ಬಂದಂತಹ ಯುವ ವೈದ್ಯ ಸಮೂಹಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸಾನ್ನಿಧ್ಯ ರಾಯರ ಆಶೀರ್ವಾದವನ್ನು ಬೇಡುತ್ತಾ, ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಪುತ್ತೂರು ಹಾಗೂ ನೆಕ್ಕಿಲಾಡಿ ಘಟಕದ ಆಶ್ರಯದಲ್ಲಿ ಸಹಯೋಗದಿಂದ ಈ ನೆಕ್ಕಿಲಾಡಿ ಗ್ರಾಮದಲ್ಲಿ ಇವತ್ತು ನಮ್ಮ ಟ್ರಸ್ಟಿನ 29ನೆಯ ಆರೋಗ್ಯ ಶಿಬಿರ ಏರ್ಪಡ್ತಾ ಇದೆ. ಇದರ ಸದುಪಯೋಗವನ್ನು ನೆಕ್ಕಿಲಾಡಿ ಗ್ರಾಮದ ಎಲ್ಲ ಜನರು ಪಡ್ಕೊಳ್ಬೇಕು. ಅದೇ ರೀತಿಯಾಗಿ ಉಚಿತ ದಂತ ತಪಾಸಣಾ ಶಿಬಿರ ಇದೆ, ಅದರಲ್ಲಿ ಎಕ್ಸ್ರೇ ವ್ಯವಸ್ಥೆ ಇದೆ, ಸ್ಕ್ಯಾನಿಂಗ್ ವ್ಯವಸ್ಥೆ ಇದೆ, ಉಚಿತವಾಗಿ ಎಲ್ಲವೂ ದೊರೆಯುತ್ತದೆ. ಅದನ್ನು ನಾವು ಪ್ರಯೋಜನವನ್ನು ಪಡ್ಕೊಳ್ಬೇಕು. ಕನ್ನಡಕ ಉಚಿತವಾಗಿ ಸಿಗ್ತದೆ, ಮಾತ್ರೆಗಳು ಉಚಿತವಾಗಿ ಸಿಗ್ತದೆ. ಈ ಎಲ್ಲ ಸೌಲಭ್ಯವನ್ನು ನಾವು ಪಡ್ಕೊಳ್ಬೇಕು, ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಈಶ್ವರಾಂಬ ಟ್ರಸ್ಟ್ ಮಂಗಳೂರು. ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಏನೆಂದರೆ ಹೆಲ್ಪ್ ಅವರ್ ಹರ್ಟ್ ನೆವರ್. ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಸೇವೆ ಮಾಡುವ ಕೈಗಳೇ ಶ್ರೇಷ್ಠ ಎಂಬುದಾಗಿ ನಮ್ಮ ಧ್ಯೇಯವಾಗಿದೆ. ನಮ್ಮ ಸಂಸ್ಥೆಯ ಕಾರ್ಯಕ್ರಮಗಳು, ನಮ್ಮ ಸಂಸ್ಥೆಯು ಪ್ರತಿ ಆದಿತ್ಯವಾರ 120 ಜನರಿಗೆ ಪಲಾವು ಹಂಚುವ ಮೂಲಕ ನಮ್ಮ ಡಿಸರ್ವ್ ಪರ್ಸನ್ಸ್ ಇವರಿಗೆ ಫ್ರೀಯಾಗಿ ನಾವು ಪಲಾವನ್ನು ಹಂಚುತ್ತಾ ಇದ್ದೇವೆ. ಮತ್ತು ತಿಂಗಳಿಗೊಮ್ಮೆ ಪ್ರತಿ ಹಳ್ಳಿಗಳಲ್ಲಿ ಮೆಡಿಕಲ್ ಕ್ಯಾಂಪ್ ನಡೆಸ್ತಾ ಇದ್ದೇವೆ. ಮತ್ತು ಇನ್ನೊಂದು ದಿವ್ಯಾಂಗನ ಸೇವೆ ಅಂತ, ಅಂದರೆ ಕೈಕಾಲು ಇಲ್ಲದವರಿಗೆ ಕೃತಕ ಕೈಕಾಲು ವಿತರಿಸುವ ಕಾರ್ಯಕ್ರಮ. ಸ್ವಾಮಿಯ 100ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ 100 ಜನರಿಗೆ ಹಂಚುವರಿ ಸಂಕಲ್ಪ ಮಾಡಿದ್ದೇವೆ. ಇದರಲ್ಲಿ ನಾವು ಈಗಾಗಲೇ 64 ಜನರಿಗೆ ಕೃತಕ ಕೈಕಾಲುಗಳನ್ನು ವಿತರಿಸಲಾಗಿದೆ. ಆಂಧ್ರ ಪ್ರದೇಶದ ಪುಟಬರ್ತಿ ಮತ್ತು ಬೆಂಗಳೂರಿನ ವೈಟ್ಫೀಲ್ಡ್ ಎಂಬಲ್ಲಿ ಅತಿ ದೊಡ್ಡ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದ್ದು, ಅಲ್ಲಿ ಫ್ರೀಯಾಗಿ ಹೃದಯ ರೋಗ ಮತ್ತು ನರರೋಗ ಆಪರೇಷನ್ಗಳು ನಡೀತಾ ಇರುತ್ತವೆ. ಈ ಹಾಸ್ಪಿಟಲ್ಗೆ ನಮ್ಮ ಸೇವಾದಳದ ಮೆಂಬರ್ಸ್ಗಳು ವರ್ಷಕ್ಕೆ 2 ಬಾರಿ ಸೇವೆಯನ್ನು ಮಾಡುತ್ತಾರೆ. ಧನ್ಯವಾದಗಳು. ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಪೂಜ್ಯ ರಾಘವೇಂದ್ರ ಸ್ವಾಮೀಜಿಯವರ ಅನುಗ್ರಹವನ್ನು ಯಾಚಿಸ್ತಾ 29ನೇ ವೈದ್ಯಕೀಯ ಶಿಬಿರದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂಥ ಕ್ಷೇತ್ರದ ಅರ್ಚಕರಾಗಿರುವಂಥ ಹರೀಶಣ್ಣನವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾಗಿರೋಂಥ ಶ್ರೀರಾಮ ಪಾತಾಜೆಯವರೇ, ಉಪ್ಪಿನಂಗಡಿಯ ವಿದ್ಯಾಸಂಸ್ಥೆಯ ಸಂಚಾಲಕರಾಗಿರುವಂಥ ಯು.ಜಿ. ರಾಧಾರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಫಲಾನುಭವಿಗಳೇ, 29ನೇ ವೈದ್ಯಕೀಯ ಶಿಬಿರದಲ್ಲಿ ನಾವೆಲ್ಲ ಇವತ್ತು ಭಾಗಿಗಳಾಗಿದ್ದೇವೆ.
ಹರೀಶಣ್ಣ, ರಾಧಣ್ಣ, ಚಂದಪ್ಪಣ್ಣನವರು ಈ ವೈದ್ಯಕೀಯದ ಶಿಬಿರದ ಅವಶ್ಯಕತೆಯ ಬಗ್ಗೆ ಉಲ್ಲೇಖವನ್ನು ಮಾಡಿದರು. ಇವತ್ತು ನಾವೆಲ್ಲ ಯೋಚನೆಯನ್ನು ಮಾಡಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ. ವ್ಯಾಯಾಮ ಇಲ್ಲದೆ ಒತ್ತಡಗಳ ನಡುವೆ ತಮ್ಮ ಆರೋಗ್ಯವನ್ನು ಕಳೆದುಕೊಂಡು ನೂರಾರು ಕುಟುಂಬಗಳು ಇವತ್ತು ನೋವಿನ ಸಂಗತಿಯಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಮತ್ತು ಆರೋಗ್ಯ ಹಾಳಾಗಲಿಕ್ಕೆ ಕಾರಣವನ್ನು ಕಂಡುಹಿಡಿಯತಕ್ಕಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ವೈದ್ಯಕೀಯ ಶಿಬಿರಗಳನ್ನು ಇವತ್ತು ನಿರಂತರವಾಗಿ ಆಯೋಜನೆ ಮಾಡ್ತಾ ಇದ್ದೇವೆ. ಮುಂಜಾಗೃತ ಕ್ರಮವಾಗಿ ನಮ್ಮ ಆರೋಗ್ಯವನ್ನು ಪರೀಕ್ಷಿಸಿಕೊಂಡಾಗ ಮಾತ್ರ ನಮ್ಮ ಆರೋಗ್ಯ ಅತ್ಯಂತ ಸುಸ್ಥಿರವಾಗಿ ಇರುವುದಕ್ಕೆ ಸಾಧ್ಯ ಅನ್ನೋದನ್ನು ಇವತ್ತು ಪ್ರತಿಯೊಬ್ಬ ಕೂಡ ಯೋಚನೆಯನ್ನು ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಬೆಳಿಗ್ಗೆ ಎದ್ದು ನಾವು ಪತ್ರಿಕೆಗಳನ್ನು ಓದತಕ್ಕಂಥ ಸಂದರ್ಭದಲ್ಲಿ ಯಾವ ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಿಸ್ತಕ್ಕಂಥ ಸಂಗತಿಗಳ ನಡುವೆ ಎಳೆಯ ಪ್ರಾಯದ ಮಕ್ಕಳು ಕೂಡ ಸಾವನ್ನಪ್ಪತಕ್ಕಂತಹ ನೂರಾರು ನೋವಿನ ಸಂಗತಿಗಳ ನಡುವೆ ಇದಕ್ಕೆ ಕಾರಣ ಏನು ಅನ್ನತಕ್ಕಂತಹ ಪ್ರಶ್ನೆಯನ್ನು ಪ್ರತಿಯೊಬ್ಬ ಕೂಡ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯಲ್ಲಿ ಇದ್ದೇವೆ ಅಂತ ನಾನು ಭಾವಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ಕಳೆದ 28 ತಿಂಗಳುಗಳಿಂದ ಅತ್ಯಂತ ಯಶಸ್ವಿಯಾಗಿ ಈ ರೀತಿಯ ವೈದ್ಯಕೀಯ ಶಿಬಿರವನ್ನು ಮಾಡಿಕೊಂಡು ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದ ಜನರ ಆರೋಗ್ಯವನ್ನು ವೃದ್ಧಿಸತಕ್ಕಂತಹ ಮತ್ತು ಎಲ್ಲರೂ ಕೂಡ ಮುಂಜಾಗೃತ ಕ್ರಮವಾಗಿ ತಮ್ಮ ಆರೋಗ್ಯವನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಗ್ರಾಮಗಳಲ್ಲಿ ವೈದ್ಯಕೀಯ ಶಿಬಿರದ ಆಯೋಜನೆ ಆಗ್ತಾ ಇದೆ. ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟಿರುವವರು ಏನೆಪೋಯ ಮತ್ತು ಜಸ್ಟಿಸ್ KS ಹೆಗಡೆಯವರ ಆ ವೈದ್ಯಕೀಯ ಸಂಸ್ಥೆಗಳು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅವರು ನೀಡಿರತಕ್ಕಂತಹ ಸಹಕಾರಗಳು ಮತ್ತು ಅವರ ವೈದ್ಯರಲ್ಲಿರ್ತಕ್ಕಂತಹ ಮನೋಭೂಮಿಕೆಗಳು ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಬದುಕು ಕೂಡ ಆರೋಗ್ಯದಿಂದ ಇರಬೇಕು ಅಂತಕ್ಕಂತಹ ಮಾನಸಿಕತೆಯಲ್ಲಿ ಇದ್ದಿರತಕ್ಕಂತಹ ಪರಿಣಾಮ ಇವತ್ತು ಈ ವೈದ್ಯಕೀಯ ಶಿಬಿರಗಳು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ವೈದ್ಯಕೀಯ ಶಿಬಿರದಲ್ಲಿ ಉಚಿತವಾಗಿ ಎಲ್ಲ ಚಿಕಿತ್ಸೆಗಳು ಲಭ್ಯವಾದರೆ ಇಲ್ಲಿ ಆಗದಂತಹ ಚಿಕಿತ್ಸೆಗಳನ್ನು ಮತ್ತೆ ಏನೆಪೋಯ ಮತ್ತು KS ಹೆಗಡೆ ಆಸ್ಪತ್ರೆಯಲ್ಲಿ ಕೂಡ ಆ ಕಾರ್ಡನ್ನು ಪಡೆದುಕೊಂಡು ಹೋದರೆ ಉಚಿತವಾಗಿ ನಡೆಸತಕ್ಕಂತಹ ವ್ಯವಸ್ಥೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡ್ಕೊಂಡಾಗ ಸಮಾಜದ ಮುಂದಿರತಕ್ಕಂಥ ನೂರಾರು ಸವಾಲುಗಳಿಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸವಾಲುಗಳಿಗೆ ನಾವೇ ಕೂಡ ಉತ್ತರವನ್ನು ಕಂಡುಕೊಂಡಾಗ್ತದೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ವಿಶೇಷವಾಗಿ ಸತ್ಯಸಾಯಿ ಸೇವಾ ಸಂಸ್ಥೆಯವರು ಸೇವೆಗೆ ಇನ್ನೊಂದು ಹೆಸರು ಯಾವುದು ಅಂತ ಹೇಳಿದರೆ ಅದು ಸತ್ಯಸಾಯಿ ಅನ್ನೋದನ್ನು ನಾವೆಲ್ಲ ಒಪ್ಪಿಕೊಳ್ಳಬೇಕಾಗಿರ್ತಕ್ಕಂಥ ಸಂಗತಿಗಳು. ಈ ಹಿನ್ನೆಲೆಯಲ್ಲಿ ಸಾಯಿಬಾಬಾರವರ 100ನೇ ವರ್ಷದ ಆ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಯೋಜನೆಗಳನ್ನು ಕೊಟ್ಟು ಈ ಸಮಾಜದ ಆರೋಗ್ಯವನ್ನು ಕಾಪಾಡಿಕೊಳ್ಳತಕ್ಕಂಥ ನಿಟ್ಟಿನಲ್ಲಿ ನೂರಾರು ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಅವರ ಯೋಜನೆಗಳನ್ನು, ಅದು ಕೃತಕ ಕಾಲುಗಳನ್ನು ಅಳವಡಿಸತಕ್ಕಂತಹ ವ್ಯವಸ್ಥೆಗಳಿರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳು ಆ ಸತ್ಯಸಾಯಿ ಸೇವಾ ಸಂಸ್ಥೆಯ ಮುಖಾಂತರ ಆಗುತ್ತಾ ಇರುವಂಥದ್ದು ನಮಗೆಲ್ಲರಿಗೂ ಕೂಡ ಅತ್ಯಂತ ಸಂತಸವನ್ನು ತಂದಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಸಂಘಟನೆಗಳು ಕೈ ಜೋಡಿಸಿಕೊಂಡು ಈ ವೈದ್ಯಕೀಯ ಶಿಬಿರವನ್ನು ಮುಂದಿನ ದಿವಸದಲ್ಲಿ ಮತ್ತೆ ಬೂತು ಮಟ್ಟಿನಲ್ಲಿ ಆಗಬೇಕು ಅನ್ನುವಂತಹ ಯೋಚನೆ ಅಡಿಯಲ್ಲಿ ಸಂಕಲ್ಪ ಮಾಡಿದಂತಹ ಮಾದರಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ರೂಪುಗೊಂಡಿದೆ. ವಿಶೇಷವಾಗಿ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ನಮ್ಮ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರಶಾಂತ್ ಅವರ ಶ್ರಮ ಇದೆ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಕಳೆದ ಅನೇಕ ವರ್ಷಗಳಲ್ಲಿ ರಾಜಕಾರಣದ ಮುಖಾಂತರ ಯಾವ ರೀತಿಯಾಗಿ ಸಮಾಜದಲ್ಲಿ ಇರಬೇಕು ಮತ್ತು ರಾಜಕಾರಣದಲ್ಲಿ ಅಧಿಕಾರವನ್ನು ವಹಿಸಿಕೊಂಡಿದ್ರೆ ಸಮಗ್ರವಾಗಿರ್ತಕ್ಕಂತಹ ಬದಲಾವಣೆಯನ್ನು ಯಾವ ರೀತಿ ಮಾಡಬಹುದು ಅನ್ನೋದನ್ನು ಪಂಚಾಯತಿನ ಅಧ್ಯಕ್ಷರಾಗಿರುವಂಥ ಪ್ರಶಾಂತ ಕುಮಾರ್ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ನಡೆದಿರುವಂಥದ್ದು ಮತ್ತು ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ನೆಕ್ಕಿಲಾಡಿ ಪುತ್ತಿಲ ಪರಿವಾರದ ಎಲ್ಲ
ಪದಾಧಿಕಾರಿಗಳಿಗೆ ಮತ್ತು ಕಾರ್ಯಕರ್ತರಿಗೂ ಕೂಡ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮುಂದಿನ ದಿವಸದಲ್ಲಿ ಗ್ರಾಮಗಳಲ್ಲಿ ಈ ಕಾರ್ಯವನ್ನು ಆಯೋಜನೆ ಮಾಡಿ, ಮುಂದಿನ ದಿವಸದಲ್ಲಿ ಪ್ರತಿ ಬೂತು ಮಟ್ಟದಲ್ಲಿಯೂ ಕೂಡ ವೈದ್ಯಕೀಯ ಶಿಬಿರವನ್ನು ಆಯೋಜನೆ ಮಾಡಬೇಕು ಅನ್ನುವಂತಹ ಸಂಕಲ್ಪ ನಮ್ಮದಿದೆ. ಆ ಸಂಕಲ್ಪಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಕಾರ್ಯಗಳನ್ನು ಈ ಸಮಾಜದ ಜನರು ಎಲ್ಲರೂ ಕೂಡ ಮಾಡ್ತಾರೆ ಅನ್ನತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ. ಇವತ್ತು ರಾಧಣ್ಣನವರು ಉಲ್ಲೇಖ ಮಾಡಿದಂತೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂಥ ಮಾದರಿಯಲ್ಲಿ ನಾವು ಗಳಿಸಿದಂಥ ಸಂಪತ್ತಿನಲ್ಲಿ ಒಂದಷ್ಟು ಸಂಪತ್ತನ್ನು ಸಮಾಜದ ಸದ್ವಿನಿಯೋಗ ಆದಾಗ ಆ ಬದುಕಿನ ಕೃತಾರ್ಥತೆಯನ್ನು ನಾವೆಲ್ಲ ಕಾಣಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆಯ ನಡುವೆ ನಮ್ಮ ಬದುಕು ಇರಲಿ. ಈ ಸಮಾಜದ ಆರೋಗ್ಯವನ್ನು ಕಾಪಾಡುವಲ್ಲಿ ಮಹತ್ತರವಾಗಿರ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲಿದೆ ಅನ್ನತಕ್ಕಂಥ ವಿಚಾರವನ್ನು ಉಲ್ಲೇಖ ಮಾಡ್ತಾ, ಇವತ್ತಿನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳಿಗೂ ಮತ್ತು ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮುಂದಿನ ದಿವಸದಲ್ಲಿ ಕೂಡ ಈ ರೀತಿಯ ಕಾರ್ಯವನ್ನು ಮಾಡೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತಕ್ಕಂಥ ಆಶಯದ ಜೊತೆಗೆ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.